ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ನೆರೆಯ ಶತ್ರು ರಾಷ್ಟ್ರ ಪಾಕಿಸ್ತಾನದ ಒಳಗೆ ಹೊತ್ತಿ ಉರಿತಾ ಇರುವಂತಹ ಭೀಕರ ಅಂತರ್ಯುದ್ಧದ ಕಿಚ್ಚನ್ನ ಬೆತ್ತಲೆ ಮಾಡುವಂತಹ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಸ್ನೇಹಿತರೆ, ನೀವು ನಮ್ಮನ್ನ ಇರಾನ್ಗೆ ಕಳಿಸ್ತೀರಾ ಅಥವಾ ನಾವೇ ನಿಮ್ಮನ್ನ ಒದ್ದು ಇಸ್ರೇಲ್ಗೆ ಕಳಿಸ್ತೀವಾ? ಬನ್ನಿ ನೋಡೇ ಬಿಡೋಣ. ಇದು ಯಾವುದೋ ಸಿನಿಮಾದ ಡೈಲಾಗ್ ಅಲ್ಲ. ಜಗತ್ತಿನ ಕಣ್ಣೆದುರು ಪಾಕಿಸ್ತಾನದ ಬೀದಿಗಳಲ್ಲಿ ಪಾಕಿಸ್ತಾನದ ಅತ್ಯಂತ ಪವರ್ಫುಲ್ ವ್ಯಕ್ತಿಯಾಗಿರುವಂತಹ ಸೇನಾ ಮುಖ್ಯಸ್ಥ ಜನರಲ್ ಆಸಿಂ ಮುನೀರ್ ಅವರ ಮುಖಕ್ಕೆ ಹೊಡೆದಂತೆ ಅಲ್ಲಿನ ಶಿಯಾ ಮುಸ್ಲಿಮರು ಹಾಕ್ತಾ ಇರುವಂತಹ ಓಪನ್ ವಾರ್ನಿಂಗ್ ಆಗಿದೆ. ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವಿನ ನಡೀತಾ ಇರುವಂತಹ ಭೀಕರ ಯುದ್ಧದ ಕಾವು ಈಗ ಪಾಕಿಸ್ತಾನವನ್ನ ಅಕ್ಷರಶಃ ಸುಡಲು ಶುರು ಮಾಡಿದೆ. ಇತ್ತೀಚೆಗಷ್ಟೇ ಪಾಕ್ ಆರ್ಮಿ ಚೀಫ್ ಆಸಿಂ ಮುನೀರ್, ನಿಮ್ಗೆ ಇರಾನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀವು ಪಾಕಿಸ್ತಾನದಲ್ಲಿ ಯಾಕಿದ್ದೀರಾ, ಇರಾನ್ಗೆ ಹೋಗ್ಬಿಡಿ ಅಂತ ಶಿಯಾ ಮುಸ್ಲಿಮರಿಗೆ ಅಹಂಕಾರದಿಂದ ಹೇಳಿದ್ದ. ಆದ್ರೆ ಆಸಿಂ ಮುನೀರ್ ಅವರ ಈ ಒಂದು ಅಹಂಕಾರದ ಮಾತು ಇವತ್ತು ಇಡೀ ಪಾಕಿಸ್ತಾನವನ್ನೇ ಎರಡು ಭಾಗವಾಗಿ ಸೀಳುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಪಾಕಿಸ್ತಾನದ ಶಿಯಾ ಧರ್ಮಗುರುಗಳು ಬೀದಿಗಿಳಿದಿದ್ದಾರೆ. ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಗುಲಾಮಗಿರಿಯಾಗಿರುವಂತಹ ಪಾಕ್ ಸೇನೆಗೆ ನಮ್ಮನ್ನ ಪ್ರಶ್ನಿಸುವ ಯಾವುದೇ ಯೋಗ್ಯತೆ ಇಲ್ಲ, ಪಾಕಿಸ್ತಾನವನ್ನ ಕಟ್ಟಿದ್ದೇ ನಾವು, ಹೀಗಂತ ಸಿಡಿದಿದ್ದಾರೆ. ವಿಶೇಷ ಏನಂದ್ರೆ, ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲೂ ಕೂಡ ಪಾಕ್ ಸೇನೆಯ ವಿರುದ್ಧ ಭಾರಿ ದೊಡ್ಡ ಮಟ್ಟದ ದಂಗೆ ಶುರುವಾಗಿದೆ. ಅಷ್ಟಕ್ಕೂ ರಾವಲ್ಪಿಂಡಿಯ ಆ ರಹಸ್ಯ ಇಫ್ತಾರ್ ಕೂಟದಲ್ಲಿ ಅಸಲಿಗೆ ನಡೆದಿದ್ದಾದ್ರೂ ಏನು? ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಪಾಕಿಸ್ತಾನದ ಸೇನೆ ಅಮೆರಿಕದ ಪರವಾಗಿ ಬಾಲ ಅಲ್ಲಾಡಿಸ್ತಾ ಇರುವುದಾದ್ರೂ ಯಾಕೆ? ಪಾಕಿಸ್ತಾನದ ಈ ಆಂತರಿಕ ಕಚ್ಚಾಟ ಭಾರತಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೇಗೆ ಒಂದು ಬಹುದೊಡ್ಡ ಲಾಭವಾಗಿ ಪರಿಣಮಿಸುತ್ತೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಈ ಹೈ ವೋಲ್ಟೇಜ್ ಡ್ರಾಮಾದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಪಾಕಿಸ್ತಾನದಲ್ಲಿ ದಂಗೆ ಎದ್ದು ಆಸಿಂ ಮುನೀರ್ ಅಧಿಕಾರದಿಂದ ಕೆಳಗೆ ಇಳಿಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಇಡೀ ವಿವಾದದ ಕಿಡಿ ಹೊತ್ಕೊಂಡಿದ್ದು ಪಾಕಿಸ್ತಾನದ ಸೇನಾ ಕೇಂದ್ರ ಕಚೇರಿ ಇರುವಂತಹ ರಾವಲ್ಪಿಂಡಿಯಲ್ಲಿ. ರಂಜಾನ್ ಸಮಯದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಅವರು ದೇಶದ ಪ್ರಮುಖ ಶಿಯಾ ಧರ್ಮಗುರುಗಳನ್ನ ರಾವಲ್ಪಿಂಡಿಗೆ ಕರೆಸಿ ಒಂದು ಇಫ್ತಾರ್ ಕೂಟವನ್ನ ಏರ್ಪಡಿಸಿದ್ರು. ಮೇಲ್ನೋಟಕ್ಕೆ ಇದೊಂದು ಸೌಹಾರ್ದಯುತ ಸಭೆಯಂತೆ ಕಂಡ್ರು ಕೂಡ ಒಳಗಡೆ ಆಸಿಂ ಮುನೀರ್ ಅವರು ಅಸಲಿ ಉದ್ದೇಶ ಬೇರೆಯೇ ಇತ್ತು. ಪಾಕಿಸ್ತಾನದ ಬೀದಿಗಳಲ್ಲಿ ಶಿಯಾ ಮುಸ್ಲಿಮರು ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಭಾರಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇಸ್ರೇಲ್ನ ಸುಪ್ರೀಂ ನಾಯಕನಾಗಿದ್ದಂತಹ ಆಯತುಲ್ಲಾ ಅಲಿ ಖಮೇನಿ ಅವರನ್ನ ಅಮೆರಿಕ ಮತ್ತು ಇಸ್ರೇಲ್ ಗುರಿಯಾಗಿಸಿ ಖತಮ್ ಮಾಡಿದ ನಂತರ ಪಾಕಿಸ್ತಾನದ ಶಿಯಾಗಳ ಆಕ್ರೋಶ ಮುಗಿಲು ಮುಟ್ಟಿತ್ತು. ಪಾಕಿಸ್ತಾನ ಸರ್ಕಾರ ಇರಾನ್ಗೆ ಬೆಂಬಲ ಕೊಡಬೇಕು ಅಂತ ಅವರು ಪಟ್ಟನ್ನ ಹಿಡಿದಿತ್ತು. ಇದನ್ನೇ ಪ್ರಶ್ನಿಸಿದಂತಹ ಆಸಿಂ ಮುನೀರ್ ಆ ಸಭೆಯಲ್ಲಿ ಶಿಯಾ ಧರ್ಮಗುರುಗಳಿಗೆ ನೇರ ಎಚ್ಚರಿಕೆಯನ್ನು ನೀಡುತ್ತಾ, ಬೇರೆ ದೇಶದಲ್ಲಿ ನಡೀತಾ ಇರುವಂತಹ ಘಟನೆಗಳಿಗಾಗಿ ನಮ್ಮ ಪಾಕಿಸ್ತಾನದಲ್ಲಿ ಹಿಂಸಾಚಾರ ಮಾಡೋದನ್ನ ನಾನು ಸಹಿಸೋದಿಲ್ಲ. ನಿಮ್ಗೆ ಇರಾನ್ ದೇಶದ ಬಗ್ಗೆ ಅಷ್ಟೊಂದು ಪ್ರೀತಿ ಸಿಂಪತಿ ಇದ್ರೆ ಪಾಕಿಸ್ತಾನದಲ್ಲಿ ಯಾಕಿದ್ದೀರಾ? ಪಾಕಿಸ್ತಾನ ಬಿಟ್ಟು ಇರಾನ್ಗೆ ಹೋಗಿ ಅಂತ ಅತ್ಯಂತ ಒರಟಾಗಿ ಮತ್ತು ಅವಮಾನಕಾರಿಯಾಗಿ ಮಾತನಾಡ್ತಾರೆ. ಇದು ಪಾಕಿಸ್ತಾನದ ಶಿಯಾ ಸಮುದಾಯದ ಸ್ವಾಭಿಮಾನವನ್ನ ಕೆಣಕಿದಂತಾಯಿತು. ಆಸಿಂ ಮುನೀರ್ ಅವರ ಅಹಂಕಾರದ ಮಾತು ಹೊರಬೀಳ್ತಾ ಇದ್ದಂತೆಯೇ ಇಡೀ ಪಾಕಿಸ್ತಾನದಲ್ಲಿ ಒಂದು ಬಿರುಗಾಳಿ ಎದ್ದಿದೆ. ಶಿಯಾ ಧರ್ಮ ಗುರುಗಳು ಮತ್ತು ನಾಯಕರು ಪಾಕ್ ಸೇನೆಯ ವಿರುದ್ಧ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಶಿಯಾ ಉಲೇಮಾ ಕೌನ್ಸಿಲ್ ನ ಉಪಾಧ್ಯಕ್ಷರಾಗಿರುವಂತಹ ಅಲ್ಲಮಾ ಸೈಯದ್ ಸಿಪ್ಟಿಮ್ ಹೈದರ್ ಸುಜ್ವಾರಿ ಅವರು ಆಸಿಂ ಮುನೀರ್ಗೆ ಕೊಟ್ಟಿರುವಂತಹ ತಿರುಗೇಟು ಪಾಕ್ ಸೇನೆಯ ನಿದ್ದೆಗೆಡಿಸಿದೆ. ನಾನು ಪಾಕಿಸ್ತಾನದ ಆರ್ಮಿ ಚೀಫ್ಗೆ ನೇರವಾದ ಸಂದೇಶವನ್ನ ಕೊಡ್ತಾ ಇದ್ದೀನಿ. ಆಸಿಂ ಮುನೀರ್, ನೀನು ಬಹಿರಂಗವಾಗಿ ಅಮೆರಿಕ ಮತ್ತು ಇಸ್ರೇಲ್ನ ಪರವಾಗಿ ನಿಲ್ಲುವುದಾದ್ರೆ ನಾವು ಬಹಿರಂಗವಾಗಿ ಇರಾನ್ ಪರವಾಗಿ ನಿಲ್ತೀವಿ, ನೋಡಿ ಬಿಡೋಣ. ನೀನು ನಮ್ಮನ್ನ ಇರಾನ್ಗೆ ಕಳಿಸ್ತೀಯಾ ಅಥವಾ ನಾವು ನಿನ್ನನ್ನ ಇಸ್ರೇಲ್ಗೆ ಕಳಿಸ್ತೀವಾ ಅಂತ. ನಮಗೆ ಇರಾನ್ಗೆ ಹೋಗು ಅಂತ ಹೇಳಲು ನೀನ್ ಯಾರು? ನಿನಗೆ ನಿನ್ನ ಮಾಸ್ಟರ್ ಗಳಾಗಿರುವಂತಹ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ಅಷ್ಟು ಪ್ರೀತಿ ಇದ್ರೆ ನೀನೆ ಪಾಕಿಸ್ತಾನ ಬಿಟ್ಟು ಇಸ್ರೇಲ್ಗೆ ಹೋಗಿ ಮಣ್ಣನ್ನ ಮಕ್ಕು. ಮುಸ್ಲಿಂ ಭೂಮಿಯಲ್ಲಿ ಇರಲು ನಿನಗೆ ಯೋಗ್ಯತೆ ಇಲ್ಲ ಅಂತ ಗುಡುಗಿದ್ದಾರೆ. ಪಾಕಿಸ್ತಾನದ ಇತಿಹಾಸದಲ್ಲಿ ಸೇನಾ ಮುಖ್ಯಸ್ಥನೊಬ್ಬನ ಮುಖಕ್ಕೆ ಹೊಡೆದಂತೆ ಇಷ್ಟು ಧೈರ್ಯವಾಗಿ ಯಾರು ಕೂಡ ಮಾತಾಡಿರಲಿಲ್ಲ. ಇದು ಪಾಕಿಸ್ತಾನದ ಸೇನೆ ಮತ್ತು ಜನಸಾಮಾನ್ಯರ ನಡುವಿನ ಕಂದಕ ಎಷ್ಟು ದೊಡ್ಡದಾಗಿದೆ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಶಿಯಾ ಸುನ್ನಿ ಲೆಕ್ಕಾಚಾರ ಹೇಗಿದೆ ಎನ್ನುವುದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪಾಕಿಸ್ತಾನದಲ್ಲಿ 80% ಜನ ಸುನ್ನಿ ಮುಸ್ಲಿಮರು, ಆದ್ರೆ ಜಗತ್ತಿನಲ್ಲಿ ಇರಾನ್ ಮತ್ತು ಭಾರತ ನಂತರ ಅತಿ ಹೆಚ್ಚು ಶಿಯಾ ಮುಸ್ಲಿಮರಿರುವುದು ಇದೇ ಪಾಕಿಸ್ತಾನದಲ್ಲಿ. ಇಷ್ಟು ದೊಡ್ಡ ಜನಸಂಖ್ಯೆ ಇದ್ರೂ ಕೂಡ ಪಾಕಿಸ್ತಾನದಲ್ಲಿ ಶಿಯಾಗಳನ್ನ ಸದಾ 2ನೇ ದರ್ಜೆಯ ನಾಗರಿಕರಂತೆ ನೋಡಲಾಗುತ್ತೆ. ಆದ್ರೆ ಈಗ ಶಿಯಾ ನಾಯಕರು ಪಾಕ್ ಸೇನೆಗೆ ಒಂದು ಐತಿಹಾಸಿಕ ಸತ್ಯವನ್ನ ನೆನಪಿಸಿದ್ದಾರೆ. ನಮ್ಮ ದೇಶ ಪ್ರೇಮವನ್ನ ಪ್ರಶ್ನಿಸುವ ಸೇನೆಗೆ ಒಂದು ವಿಚಾರ ಗೊತ್ತಿರಲಿ, ಪಾಕಿಸ್ತಾನ ಎನ್ನುವಂತಹ ದೇಶವನ್ನು ಹುಟ್ಟು ಹಾಕಿದ ಕಾಯ್ದೆ ಎ ಆಜಂ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೂಡ ಒಬ್ಬ ಶಿಯಾ ಮುಸ್ಲಿಮರಾಗಿದ್ರು. ಪಾಕಿಸ್ತಾನದ ನಿರ್ಣಯದಲ್ಲಿ ಶಿಯಾಗಳ ಪಾತ್ರ ಬಹುದೊಡ್ಡದಿದೆ. ನಮ್ಮನ್ನ ಹೊರಗಿನವರು ಅಂತ ಕರೆಯೋದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಹೀಗಂತ ಪಾಕಿಸ್ತಾನದ ಖ್ಯಾತ ಮೌಲಾನಾ ಸೇನೆಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದ್ರೆ ಇರಾನ್ ತಮ್ಮ ಪಕ್ಕದ ಮುಸ್ಲಿಂ ದೇಶವೇ ಆಗಿದ್ರು ಕೂಡ ಪಾಕಿಸ್ತಾನ ಸೇನೆ ಯಾಕೆ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ? ಅಮೆರಿಕ ಮತ್ತು ಇಸ್ರೇಲ್ ಪರವಾಗಿ ಪಾಕ್ ಸೇನೆ ಯಾಕೆ ಬಾಲವನ್ನ ಅಲ್ಲಾಡಿಸ್ತಾ ಇದೆ? ಇದರ ಹಿಂದಿರುವ ಅಸಲಿ ರಹಸ್ಯವೇ ಪಾಕಿಸ್ತಾನದ ಭಿಕ್ಷುಕ ಪರಿಸ್ಥಿತಿ. ಪಾಕಿಸ್ತಾನ ಇಂದು ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಲಿಯಾಗಿದೆ. ಅವರಿಗೆ IMF ನ ಸಾಲ ಬೇಕು, ಅಮೆರಿಕದ ಭಿಕ್ಷೆ ಕೂಡ ಬೇಕು.
ಶಿಯಾ ನಾಯಕರು ನೇರವಾಗಿ ಆರೋಪಿಸ್ತಾ ಇರುವಂತೆ ಪಾಕಿಸ್ತಾನ ಸೇನೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕನ್ ಎಸ್ಟಾಬ್ಲಿಷ್ಮೆಂಟ್ ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಅಮೆರಿಕದ ಸೂಚನೆ ಮೇರೆಗೆ ಪಾಕಿಸ್ತಾನದಲ್ಲಿ ಸರ್ಕಾರವನ್ನ ಬೀಳಿಸಲಾಗ್ತಾ ಇದೆ. ಇಮ್ರಾನ್ ಖಾನ್ ಅನ್ನ ಜೈಲಿಗೆ ಹಾಕಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಅಣತೆಯಂತೆ ಪಾಕ್ ಸೇನೆ ಈಗ ಇರಾನ್ ವಿರುದ್ಧ ತನ್ನದೇ ದೇಶದ ಮುಸ್ಲಿಮರನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ ಎನ್ನುವುದು ಶಿಯಾ ನಾಯಕರ ನೇರ ಆರೋಪವಾಗಿದೆ. ಅಂದ್ರೆ ಪಾಕ್ ಸೇನೆ ಇಸ್ಲಾಂ ಧರ್ಮಕ್ಕಿಂತ ಹೆಚ್ಚಾಗಿ ಅಮೆರಿಕದ ಡಾಲರ್ಗಳಿಗೆ ತಮ್ಮನ್ನ ತಾವು ಮಾರಿಕೊಂಡಿದ್ದಾರೆ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ. ಸ್ನೇಹಿತರೆ, ಈ ಇಡೀ ವಿವಾದ ಕೇವಲ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ಗೆ ಸೀಮಿತವಾಗಿಲ್ಲ. ಇದರ ಕಿಚ್ಚು ಈಗ ನೇರವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ, ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಪ್ರಾಂತ್ಯವನ್ನು ಕೂಡ ತಲುಪಿದೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ನಲ್ಲಿ ಬಹುಸಂಖ್ಯಾತರು ಶಿಯಾ ಮುಸ್ಲಿಮರೇ ಆಗಿದ್ದಾರೆ. ಅಲ್ಲಿನ ಬೀದಿ ಬೀದಿಗಳಲ್ಲಿ ಸಾವಿರಾರು ಜನರು ಪಾಕ್ ಆರ್ಮಿ ಚೀಫ್ ಆಸಿಮ್ ಮುನೀರ್ ವಿರುದ್ಧ ಬೃಹತ್ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ನಮಗೆ ಪಾಕಿಸ್ತಾನ ಬೇಡ, ಪಾಕ್ ಸೇನೆ ತೊಲಗಲಿ ಎನ್ನುವುದು ಅವರ ಘೋಷ ವಾಕ್ಯಗಳಾಗಿದೆ. ಇದು ನಮ್ಮ ಭಾರತಕ್ಕೆ ಸಿಕ್ಕಿರುವ ಅತಿ ದೊಡ್ಡ ಸುವರ್ಣ ಅವಕಾಶ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಭೌಗೋಳಿಕವಾಗಿ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಅವಿಭಾಜ್ಯ ಅಂಗ. ಪಾಕಿಸ್ತಾನ ಅಕ್ರಮವಾಗಿ ಇದನ್ನ ಕಬಳಿಸಿಕೊಂಡಿದೆ. ಈಗ ಪಾಕಿಸ್ತಾನದಲ್ಲಿ ಈ ಧಾರ್ಮಿಕ ಬಿರುಕು ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತದೆಯೋ ಪಾಕಿಸ್ತಾನ ಅಷ್ಟರ ಮಟ್ಟಿಗೆ ಆಂತರಿಕವಾಗಿ ದುರ್ಬಲವಾಗುತ್ತೆ. ಪಾಕಿಸ್ತಾನ ತನ್ನದೇ ಜನರ ದಂಗೆಯನ್ನು ಹತ್ತಿಕ್ಕುವಲ್ಲಿ, ತನ್ನದೇ ದೇಶವನ್ನು ಒಡೆದು ಹೋಗದಂತೆ ಕಾಪಾಡಿಕೊಳ್ಳುವಲ್ಲಿ ಬ್ಯುಸಿಯಾಗಿರುವಾಗ ಭಾರತ ಅತ್ಯಂತ ಸುಲಭವಾಗಿ ಮತ್ತು ಯಾವುದೇ ದೊಡ್ಡ ಯುದ್ಧವಿಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಪಡೆಯಲು ಇದು ಸಕಾಲ ಅಂತ ಇದ್ದಾರೆ ರಕ್ಷಣಾ ತಜ್ಞರು. ಶತ್ರುವಿನ ಮನೆಯೊಳಗೆ ಬೆಂಕಿ ಬಿದ್ದಾಗ ಆ ಬೆಂಕಿನ ಕಾವಿನಲ್ಲಿ ನಮ್ಮ ಲಾಭ ಮಾಡಿಕೊಳ್ಳುವುದು ಅತ್ಯಂತ ಜಾಣತನದ ರಾಜತಾಂತ್ರಿಕ ನಡೆಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಒಂದು ದೇಶದ ಸೇನಾ ಮುಖ್ಯಸ್ಥ ತನ್ನ ದೇಶದ ಜನರನ್ನ ಒಗ್ಗೂಡಿಸಿಕೊಂಡು ಹೋಗುವ ಬದಲು ತಮ್ಮ ಮಾತು ಕೇಳದಿದ್ರೆ ದೇಶ ಬಿಟ್ಟು ತೊಲಗಿ ಅಂತ ಹೇಳುವುದು ಆ ದೇಶದ ಅಂತಿಮ ವಿನಾಶದ ಮುನ್ಸೂಚನೆಯಾಗಿದೆ. ಆಸಿಮ್ ಮುನೀರ್ ಅವರ ಅಹಂಕಾರ ಇಂದು ಪಾಕಿಸ್ತಾನದಲ್ಲಿ ಶಿಯಾ ಮತ್ತು ಸುನ್ನಿ ಎನ್ನುವಂತಹ ಈ ಎರಡು ಅಪಾಯಕಾರಿ ಗುಂಪುಗಳಾಗಿ ವಿಭಜನೆಯಾಗಿದೆ. ಹೊರಗಡೆಯಿಂದ ಭಾರತ ಅಥವಾ ಇರಾನ್ ಬಂದು ಪಾಕಿಸ್ತಾನವನ್ನ ನಾಶ ಮಾಡುವ ಅಗತ್ಯವಿಲ್ಲ. ಪಾಕಿಸ್ತಾನವನ್ನ ಸರ್ವನಾಶ ಮಾಡಲು ಪಾಕಿಸ್ತಾನದ ಸೇನೆಯೇ ಸಾಕು ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಸೊ ನಿಮ್ಗೇನ್ ಅನ್ಸುತ್ತೆ? ಪಾಕಿಸ್ತಾನ ಆರ್ಮಿ ಚೀಫ್ ತಮ್ಮದೇ ದೇಶದ ಶಿಯಾ ಮುಸ್ಲಿಮರಿಗೆ ಇರಾನ್ಗೆ ಹೋಗಿ ಎಂದು ಹೇಳಿದ್ದು ಅವರ ಬುದ್ಧಿಹೀನತೆಯಲ್ವಾ? ಶಿಯಾ ನಾಯಕರು ನೀನೇ ಇಸ್ರೇಲ್ಗೆ ಹೋಗುವಂತ ಕೊಟ್ಟಂತಹ ತಿರುಗೇಟಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಈ ಆಂತರಿಕ ಕಚ್ಚಾಟ ನಿಜಕ್ಕೂ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಪಡೆಯಲು ಭಾರತಕ್ಕೆ ಸಹಾಯ ಮಾಡುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಭಾರತದ ಭದ್ರತೆ ಮತ್ತು ಪಾಕಿಸ್ತಾನದ ಅಸಲಿ ಮುಖವಾಡವನ್ನ ಬಯಲು ಮಾಡುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ರಾಜಕಾರಣ, ಆರ್ಥಿಕತೆ ಮತ್ತು ಡಿಫೆನ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆಗಿರುವಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶ ಆಗು ಹೋಗುಗಳನ್ನ ಗಮನಿಸ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.